राजाधिराज सद्गुरुनाथ महाराज की जय। श्री गुरुदेव। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜಯ ಗುರುವೀರ ಸಮರ್ಥ. राम जय राम जय जय राम श्री राम जय राम जय जय राम। श्री राम जय राम जय जय राम श्री राम जय राम जय जय जानकी जीवन श्री राम जय राम जय जय राम श्री राम जय राम जय जय राम 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 सीता राम 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 सीता राम 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 राजा मुख्य देवाचा निश्चयो मुख्य भक्तीचा निश्चय भक्तांचा निश्चयो जीव शिवाचा निश्चयो बोलिला से ठोपार कुमाये ठोपार कुमाये ठोपार कुमाये बोला पुंडली नमस्कार श्री ज्ञानदेव राजा सद्गुरुनाथ महाराज जय। ಪ್ರಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಸಮರ್ಥರ ಸರ್ವಸ್ವವು
ದೇವರು ಆಗಿರುವಂತಹ ಸದ್ಗುರು ಸಮರ್ಥ ರಾಮಚಂದ್ರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಪರಮ ಗುರುವಿನ ಪುಣ್ಯಾರಾಧನೆ ಸಪ್ತಾಹ ಪ್ರಥಮ ದಿನ ಸಮರ್ಥರು ಆಜ್ಞೆ ಮಾಡಿದಂತೆ ಸಮರ್ಥ ರಾಮದಾಸ್ ಮಹಾರಾಜರಿಂದ ವಿರಚಿತವಾಗಿರುವಂತಹ ಗ್ರಂಥರಾಜ ದಾಸಬೋಧವನ್ನು ಪೂಜೆಯೊಂದಿಗೆ ಅದರ ಜೊತೆ ಸಮರ್ಥ ರಾಮದಾಸ್ ಮಹಾರಾಜರನ್ನು ನೀವುಗಳೆಲ್ಲ ಅತ್ಯಂತ ಭಾವಪೂರ್ಣವಾಗಿ ಆಹ್ವಾನ ಮಾಡಿಕೊಂಡೆವು. ಇನ್ನು 3 ದಿವಸ ಈ ಒಂದು ಪುಣ್ಯಮಯ ಕ್ಷೇತ್ರ, ಇಂಥ ಮಹಾತ್ಮರು ಈ ಜಾಗ ಆದ್ರೇನು ಅತ್ಯಂತ ಪುಣ್ಯಮಯ ಸ್ಥಾನ ಇದು. ಯಾಕಂದರೆ ಗುರುದ್ವಯರು ನಾವು ಕೂತೆವು. ಇದ ನಂತರ 3 ದಿವಸ ತನಕ ನಾವು ಲಕ್ಷ್ಯದಾಗ ಇಟ್ಕೋಬೇಕು. ಒಂದು ನಮ್ಗೆ ಮಹಾರಾಜರಿದ್ದಾರೆ ಕೂತಾರ, ಅಲ್ಲಿ ರಾಮಚಂದ್ರ ಮಹಾರಾಜರು ಕೂತಾರ, ಇಲ್ಲೆಲ್ಲ ಮಹಾರಾಜರು ಕೂತಾರ ಅಂದಾಗ ನಾವು ಹೆಂಗೆ ಕೂಡಬೇಕು ಅನ್ನುವಂಥದ್ದನ್ನು ನಾವು ಈ ಒಂದು ವಿವೇಕ ಜಾಗೃತಿ ಮಾಡಿಕೊಂಡೇ ಕೂಡಬೇಕು. ಯಾಕಂದ್ರೆ ವಿವೇಕದ ಕೊರತೆ ಪರಮಾರ್ಥಕ್ಕೆ ನಡೆಯೋದಿಲ್ಲ. ಪರಮಾರ್ಥದೊಳಗೆ ಪ್ರಜ್ಞೆ ಜಾಗೃತಿ ಮಾಡ್ಕೊಳ್ಳಿಕ್ಕೆ ಬೇಕು. 3 ದಿವಸ ತನಕ ನಾವು ಈ ಒಂದು ಆಧ್ಯಾತ್ಮದ ಚಿಂತನವನ್ನು ಮಾಡೋಣ. ಇಲ್ಲಿಯವರೆಗೆ ನಮ್ಮ ಉದಯ ಚಟ್ರಿಕೆಯವರು ಇವತ್ತಿನ ಒಂದು ಕಾರ್ಯಕ್ರಮದ ಅಧಿಪತಿಗಳಾಗಿರುವಂಥ ಸದ್ಗುರು ಸಮರ್ಥ ರಾಮಚಂದ್ರ ಮಹಾರಾಜರ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನಿಮಗೆ ಎಲ್ಲ ತಿಳಿಸಿದರು. ಇನ್ನು ಮುಂದೆ 2-3 ದಿವಸದೊಳಗೆ ಮತ್ತಿನ್ನೂ ಆ ಚರಿತ್ರೆಯ ಬಗ್ಗೆ, ಸಮರ್ಥ ರಾಮಚಂದ್ರ ಮಹಾರಾಜರ ಬಗ್ಗೆ ಒಂದು ಹಾಡನ್ನು ಆ ಹಾಡನ್ನು ನಾವು ತೊಗೊಂಡು ಕೀರ್ತನೂ ಮಾಡೋಣ ಮುಂದೆ ಸಮಯ ಸಿಕ್ತಂದ್ರೆ. ಇವತ್ತಿನ ಒಂದು ಪ್ರಸ್ತುತ ಏನಪ್ಪ ಅಂದ್ರೆ, ಸಮರ್ಥ ರಾಮದಾಸ್ ಮಹಾರಾಜರು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಇಂಥ ಒಂದು ದಿವ್ಯ ಗ್ರಂಥವನ್ನು ನಿಮಗೆ ಕೊಟ್ಟಾರಲ್ಲ, ಆ ಗ್ರಂಥದ ಕುರಿತಾಗಿ ಮೊದಲನೇ ಸಮಾಸದ ಕುರಿತಾಗಿ ಒಂದು 4-5 ಓವಿಗಳನ್ನು ಮೊದಲು ಪ್ರಾರಂಭ ಮಾಡಿ, ಆಮೇಲೆ ಸಮರ್ಥರ ಈ ಗ್ರಂಥದ ವಿಶೇಷತೆ ಏನಿತ್ತು, ಇದರ ಸಾರ ಏನದ ಅನ್ನುವಂಥದ್ದನ್ನು ಅವರು ಹೇಳ್ಯಾರ. ಅವರು ಅಗ್ನಿ ಸ್ಪಷ್ಟವಾಗಿ ಹೇಳ್ಯಾರ. ಭಕ್ತಿ ಚೇನ ಯೋಗೇ ದೇವ ನಿಶೈ ಪಾವತಿ ಮಾನವ ಐಸಾ ಏ ಅಭಿಪ್ರಾವ ಏ ಗ್ರಂಥಿ. ಈ ಮೊದಲೇ ಸಮಾಸದಾಗೆ ಹೇಳಿದ್ರು ಅವರು. ಭಕ್ತಿ ಚೇನ ಯೋಗೇ ದೇವ ನಿಶ್ಚಯ ಪಾವತಿ ಮಾನವ. ನೋಡ್ರಪ್ಪ, ನೀವೆಲ್ಲರೂ ನಿಮಗೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕಾಗಿತ್ತು, ಸದ್ಗುರುಗಳ ಸ್ವರೂಪ ಸಾಕ್ಷಾತ್ಕಾರ ಆಗಬೇಕಾಗಿತ್ತು, ನೀವು ಯಾರು ಅನ್ನುವಂಥದ್ದು ಅನುಭವಕ್ಕೆ ಬರಬೇಕಾಗಿತ್ತು. ಅಂದ್ರೆ ಇದು ಕೇವಲ ಸದ್ಗುರುವಿನ ಭಕ್ತಿಯಿಂದ ಮಾತ್ರ ಸಾಧ್ಯದ ಅನ್ನುವಂಥದ್ದನ್ನು ಈ ಇಡೀ ಗ್ರಂಥದ ಸಾರವನ್ನೇ ನಾವು ಹೇಳಿಬಿಟ್ರು. ಅಂಥ ಒಂದು ಜಿಜ್ಞಾಸತ್ತು ನಮಗೆ ಬೇಕನ್ನುವಂಥದ್ದು ಮೊದಲನೇ ಓವಿಯೊಳಗೆ ಅಂದ್ರೆ ಅವರು ಶ್ರೋತೆ ಪುಸತಿ ಕೋಣ ಗ್ರಂಥ काय बोलिले जी येथ श्रवण केलियाने प्राप्त काय आहे श्रीराम. ग्रंथानामा दासबोध गुरु शिष्यांच्या संवाद येथ बोलिला विशद. भक्तिमार्ग नवविधा भक्ती आणि ज्ञान बोलिले वैराग्याचे लक्षण बहुधा आध्यात्म निरूपण निरूपिले. भक्तीचे ना योगे देव निश्चयी पावती मानव ऐसा आहे अभिप्राव ये ग्रंथी. मुख्य भक्तीचा निश्चयो, शुद्ध ज्ञानाचा निश्चयो, आत्मस्थितीचा निश्चयो बोलिला असे. मुख्य देवाचा निश्चयो, मुख्य भक्तांचा निश्चयो, जीव शिवाचा निश्चयो बोलिला असे. मुख्य ब्रह्माचा निश्चयो, नाना मतांचा निश्चयो, आपण कोण हा निश्चयो बोलिला असे. ಇದು ಈ ಮೊದಲನೇ ಒಂದು ಗ್ರಂಥಾರಂಭ ಲಕ್ಷಣದಾಗ ಸಮರ್ಥರ ಒಂದು ಚತುರತಾ ಹೆಂಗದ ಅಂದ್ರೆ,
ನೀವು ಗ್ರಂಥ ಹಿಡಿಬೇಕಾದ್ರೆ ಮೊದಲು ಯಾವ ಗ್ರಂಥ ಅನ್ನುವಂಥ ಜಿಜ್ಞಾಸೆ ನಿಮ್ಮಂತಲ್ಲಿ ಉತ್ಪನ್ನ ಮಾಡ್ಕೊರಿ. ಅಂಥ ಮುಮುಕ್ಷತ್ವ ನಿರ್ಮಾಣ ಆದಮೇಲೆ ಈ ಗ್ರಂಥದೊಳಗೆ ಏನೇನದ ಅನ್ನುವಂಥದ್ದು ಮೊದಲೇ ನಿಮಗೆ ಹೇಳಿಕತ್ತೀನಿ. ಅವೆಲ್ಲನೂ ತಿಳ್ಕೊಂಡಾಗ ಮಾತ್ರ ನಿಮಗೆ ಪರಿಪೂರ್ಣತ್ವ ಬರ್ತದಂತಾರೆ ಅವರು. ಅಂಥ 200 ಸಮಾಸಗಳನ್ನು ಒಳಗೊಂಡಿರುವಂಥ ಗ್ರಂಥ ಇದು. 3 ದಿವಸನಾಗ ನಮ್ಮಲ್ಲಿ ಮಹಾರಾಜರ ಕೃಪಾದಿಂದ ಪಾರಾಯಣ ಆಗ್ತದೆ. ಅಂಥ ಒಂದು 3 ದಿವಸ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವಾಸ್ತವಿಕವಾಗಿ ಈ ಗ್ರಂಥವನ್ನು 7 ದಶಕಕ್ಕೆ ಸಮರ್ಥರು ಸಮಾಪ್ತ ಮಾಡಬೇಕಂತ ಮಾಡಿದ್ರು. 7 ದಶಕ ಬರೆಯೋದವ್ರು ಇದು ಇತ್ತು, 7 ದಶಕ ಬರೀಬೇಕು ಅಂತ. ಅದರಾಗ 6 ದಶಕ 4 ಸಮಾಸ ಏನದಲ್ಲ ಸೂತರ್ಗಳನ್ನಾಗ ಬರೆದ್ರು. ಉಳ್ಕಿದ್ದು 6 ಸಮಾಸಗಳು ಮತ್ತು ಏನಪ್ಪ ಅಂದ್ರೆ ಸಜ್ಜನಗಣದಾಗ ಅಥವಾ ಚಾಪಳದಾಗ ಅವರು ಬರೆದಿರಬೇಕು. ಆ 7ನೇ ಒಂದು ದಶಕ ಏನದಲ್ಲ ಅದು ಸಮಾಪ್ತ. ಅವ್ರು ಹೇಳ್ತಾರೆ ಅದ್ರಾಗ ಸ್ಪಷ್ಟವಾಗಿ ಹೇಳಿಬಿಟ್ರು, ಸರಳಿ ಶಬ್ದಾಂಚ ಕಟಪಟ ಆಲಾ ಗ್ರಂಥಾಚ ಸೇವಟ ಏತೆ ಸಾಂಗೀತಲೆ ಸ್ಪಷ್ಟ ಸದ್ಗುರು ವಜನೆ ಠೋಪಾರ ಕುಮಾಯಿ ಠೋಪಾರ ಕುಮಾಯಿ. ಇಷ್ಟೆಲ್ಲ 200 ಸಮಾಸದೊಳಗೆ ಭಕ್ತಿ ಮಾರ್ಗದ ಬಗ್ಗೆ ಆಗಲಿ, ತತ್ವ ವಿಚಾರಗಳ ಬಗ್ಗೆ ಆಗಲಿ, ಆಮೇಲೆ ಶಿವರ ನಿಶ್ಚಯವನ್ನು ಹೇಳೋದಾಗಲಿ, ಬ್ರಹ್ಮನ ನಿಶ್ಚಯವನ್ನು ಹೇಳೋ ಎಲ್ಲ ವಿಷಯಗಳನ್ನು ಹೇಳಿದ್ರು ಸಹಿತ ಕೊನೆ ನನಗೆ ಏನು ಅನಿಸ್ತದೆ ಅಂದ್ರೆ, ಎಲ್ಲನೂ ಓದ್ರಿ, ಆದರೆ ನಿಮಗೆ ಮುಕ್ತಿ ಆಗಬೇಕಾಗಿತ್ತು, ನಿಮ್ಮ ಜೀವನ ಸಾರ್ಥಕತೆ ಆಗಬೇಕಾಗಿತ್ತು ಅಂದ್ರೆ ಏತೆ ಸಾಂಗೀತಲೆ ಸ್ಪಷ್ಟ ಸದ್ಗುರು ಭಜನಿ. ಸ್ಪಷ್ಟವಾಗಿ ಹೇಳ್ತೀನಿ, ಸದ್ಗುರುನಾಥನ ಭಜನೆ ಮಾಡ್ರಿ. ಭಜನೆ ಅಂದ್ರೆ ಏನು? ಇದ್ರಾಗ ಎಲ್ಲ ಬಂದು 4 ಹೊತ್ತು ಭಜನಿನೂ ಆತು, ಉಪಾಸನಾ ಆತು, ದಾಸಬೋಧ ಆತು, ನಾಮಸ್ಮರಣೆ ಆತು, ಇಂಥ ಒಂದು ಸಪ್ತಾಹದಾಗ ಭಾಗವಹಿಸೋದಾತು, ಇವೆಲ್ಲನೂ ಅದರಾಗೆ ಬಂದುಬಿಡ್ತಾವೆ ಗುರುವಿನ ಭಕ್ತಿ ಒಳಗೆ. ಅಂಥ ಒಂದು ಪರಮಾರ್ಥದ ಜನ್ಮಸ್ಥಾನ ಏನಲ್ಲ ಅದು ಸದ್ಗುರುನಾಥನ ಭಜನೆ ಒಳಗೆ ಅಂತಾರೆ. ಪರಮಾರ್ಥ ತೇ ಜನ್ಮಸ್ಥಾನ ತೇಚಿ ಸದ್ಗುರುಚೇ ಭಜನ ಸದ್ಗುರು ಭಜನೆ ಸಮಾಧಾನ ಅಕಸ್ಮಾತವಾಣಿ. ನೀವು ಗುರುನಾಥನ ಭಜನೆ ಮಾಡಿ ನಿಮಗೆ ಸಮಾಧಾನ, ಅತ್ಯಂತ ಸಮಾಧಾನ ಸ್ಥಿತಿ ಅಕಸ್ಮಾತ್ ನಿಮಗೆ ಪ್ರಾಪ್ತ ಆಗಿಬಿಡ್ತು ಅಂತ ಗುರುಕೃಪೆಯಿಂದ. ಅಂಥ ಸದ್ಗುರುನಾಥ ನಮಗೆ ನಿಮಗೆ ಸಿಕ್ಕಾನಂದಾಗ ಆಯುಷ್ಯ ಪುಕ್ಕಟ್ ಕಳಿಬಾರ್ದಂತಾರು. ಇಂಥ ಕ್ಷೇತ್ರದೊಳಗೆ ಬಂದು ಇಂಥ ಒಂದು ಕಾರ್ಯಕ್ರಮದಾಗ ಭಾಗವಹಿಸಬೇಕಾತಂದ್ರೆ ಬರೋ ಹೊತ್ತಿನಾಗ ವಿಚಾರ ಮಾಡ್ಕೊಡೋರು. ಇನ್ನು 3 ದಿವಸ ತನಕ ಮನೆ ಕಡೆ ಹೊಳ್ಳಿ ನೋಡುವುದಿಲ್ಲ. ಮನಸ್ಸಿನಾಗ ಗುರುನಾಥನ ಒಂದು ಭಕ್ತಿ ಕಾರ್ಯ ಬಿಟ್ಟು ಮತ್ತೊಂದು ಏನು ಇದನ್ನೇ ಮಾಡೋದಿಲ್ಲಪ್ಪ ಅಂಥೇಳಿ ಹಿಂಗೆ ನಿಶ್ಚಯ ಮಾಡ್ಬೇಕು, ಸಂಕಲ್ಪ ಮಾಡ್ಬೇಕಂತಾರವರು. ಹಿಂಗೆ ಏನಪ್ಪ ಅಂದ್ರೆ ಇಲ್ಲಿಯೂ ಬಂದು ಸಹಿತ ನಾವು ಅದನ್ನು ವ್ಯರ್ಥ ಮಾಡ್ಕೊಂಡು ಬಿಟ್ಟೇವು ಅಂದ್ರೆ ಏನಾದಂಗೆ ಅದು ನಿಮಗೆ ಶಾಣ್ಯರಲ್ಲಿಕ್ಕೆ ಬರ್ತದನಪ್ಪ ಅಂತ ಸಮರ್ಥರು ಅಂತಾರೆ. ಅಂದ್ರೆ ಹಿಂಗೆ ಮಾಡಿದ್ರೆ ನಿಮಗೆ ಶಾಣ್ಯರಲ್ಲಿಕ್ಕೆ ಬರ್ತದನು ಇಲ್ಲ. ನಿಮಗೆ ಸಮಾಧಾನ ಬೇಕಾಗಿದ್ದಲ್ಲೋ ಗುರುನಾಥನ ಭಕ್ತಿ ಮಾಡಿರಿ. ಭಕ್ತಿ ಮಾಡ್ರಿ ಅಂತ ಬರೀ ಹೇಳ್ಕೊತ ಹೋಗಿಲ್ಲ ನಾನು. ನಮ್ಮ ಇಡೀ ಸಂಪ್ರದಾಯವನ್ನು ನೋಡ್ರಿ ನೀವು, ಎಲ್ಲರೂ ಸದ್ಗುರುವಿನ ಭಕ್ತಿ ಮಾಡಿ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡವರೇ ಇದ್ದಾರೆ. ಗುರುಲಿಂಗ ಜಂಗಮ ಮಹಾರಾಜರ ಭಕ್ತಿಯನ್ನು ಭಾವಸಾಯಿ ಮಹಾರಾಜರು ಮಾಡಿದರು, ಭಾವಸಾಯಿ ಮಹಾರಾಜರ ಭಕ್ತಿಯನ್ನು ರಾಮಚಂದ್ರರಾವ್ ಮಹಾರಾಜರು ಮಾಡಿದರು. ಇಷ್ಟೇ ಯಾಕ ಇನ್ನೂ 14 ಮಂದಿ ಶಿಷ್ಯರು ಏನಪ್ಪ ಅಂದ್ರೆ ಸದ್ಗುರುವಿನ ಪದವಿಗೆ ಹೋಗಿ ಮುಟ್ಟಿದ್ರು ಅಂದ್ರೆ ಎಂಥ ಸ್ಥಿತಿ ಅದ ವಿಚಾರ ಮಾಡಬೇಕು. ಅಂಥದ್ದು ರಾಮಚಂದ್ರರಾವ್ ಮಹಾರಾಜರ ಭಕ್ತಿ ನಮ್ಮ ಮಹಾರಾಜರು ಮಾಡಿದರು, ಮಾಡಿ ತೋರಿಸಿದ್ರು, ಮಾಡಿ ಅಂತ ಹೇಳಿದರು. ಆದಿ ಕೇಲೆ ಮಗ ಸಾಂಗೀತಲೆ, ಮೊದಲು ನಾ ಮಾಡೀನಿ ಆಮೇಲೆ ನಿಮಗೆ ಹೇಳಲಿಕ್ಕತ್ತೀನಿ. ಅದಕ್ಕೆ ಅವರಂದ್ರು ಸಮರ್ಥರು ಒಂದು ಅಭಂಗನಾಗ ಅಂತಾರ, ಹರಿ ಚಂದಮನಾಗೆ ಅಖಂಡ ಸದ್ಗುರು ಸಮರ್ಥ ಚರಣಾಂಜ ಸಮರ್ಥ ಚರಣಾಂಜ ಯಾವಿನ ಸುಂದರ ಸಾಗರ ತರಣ್ಯ ಮಾರ್ಗನ ಸೇಸಾಜ ಯಾವಿನ ಸುಂದರ ಸಾಗರ ತರಣ್ಯ ಮಾರ್ಗನ ಸೇಸಾಜ ಚಂದ
ಮನಾಗೆ ಸುಂದರ ಸಾಗರ ಯಾವಿನ ಸುಂದರ ಸಾಗರ ತರಣ್ಯ मार्गद मना तुला हे बीज सांगतो समस्त ग्रंथीचे समस्त ग्रंथीचे समस्त ग्रंथीचे संतराज भावातही ऐसा वदती वाटे संतराज भावातही ऐसा वदती वाटे संत मनागे भावे मनागे अखंड सद्गुरु जन्मा येऊन केले सार्थक देहाते सार्थक देहाते जरी अहर्नि निधान लागले योगी रायाचे जरी अहर्नि निधान लागले योगी रायाचे अल्ल मनागे चला याविन सुंदर सागर याविन सुंदर गुरुचरणांची गोडी तुझला किती सांगुवाते किती सांगुवाते किंकर स्वच्छस्थाने गुरुकुळ दीनाते किंकर स्वच्छस्थाने गुरुकुळ दीनाते संत मनागे अखंड सद्गुरु समस्त चरणाचे समस्त चरणाचे याविन सुंदर सागर तरन मार्गद से साथे मार्गद से साथे मार्गद से साथे छंद मनागे अखंड सद्गुರು ಸಮರ್ಥ ಚರಣಾಂತೆ ಈ ಅಭಂಗದ ಕುರಿತಾಗಿ ಇದನ್ನು ಸ್ವಲ್ಪ ಏನಪ್ಪ ಅಂದ್ರೆ ಅದರ ಅರ್ಥವನ್ನು ನಾವು ಇವತ್ತು ಇದು ಮಾಡೋಣ. ಯಾಕಂದ್ರೆ ಇವನ್ನೆಲ್ಲ ಅಂತೀವಿ ನಾವು, ಆದ್ರೆ ಅರ್ಥ ಆಗಲಾರ್ದ ಅಂದೇವು ಅಂದ್ರೆ ಅದು ಪರಮಾರ್ಥನೆ ಆಗೋದಿಲ್ಲ ಅಂತ. ಏನೇ ಆಗಲಿ ನಾವು ಏನು ಮಾಡ್ತೇವಲ್ಲ ಅದು ಅರ್ಥ ಆಗ್ಬೇಕಂತ. ಅರ್ಥ ಆಗಲಿಲ್ಲ ಅಂದ್ರೆ ಅದು ಪರಮಾರ್ಥನೆ ಅಲ್ಲ. ಈಗ 4 ಹೊತ್ತು ಭಜನೆ ಮಾಡ್ತೇವೆ, ಆ ಭಜನೆ ಅರ್ಥ ಆಗಬೇಕು, ಅರ್ಥ ಮಾಡ್ಕೊಂಡು ಮಾಡ್ಬೇಕಂತಾರೆ ಅವರು. ಸುಮ್ಮ ಜನ್ಮ ತೆಜ ಮೂಳ ಪಾಯಿಲೆ ಸುಧಾರು ಕಜಕರಣಗಳು ಅವ್ರಂತಾರ. ತುಕೋಬಾರಾಯರು ಜನ್ಮಾತೆचे ಮೂಳ ಪಾಹಿಲೆ ಶೋಧನ ಹುಡುಕ್ಯಾಡಿ ನೀವು ಶೋಧ ಮಾಡಿ ನೋಡು. ಇದು ಎದಕ್ಕೆ ಬಂದೇವು ಅಂದ್ರೆ ದುಃಖಾಸಿ ಕಾರಣ ಜನ್ಮ ಯಾರು ದುಃಖ ಭೋಗಿಸೋ ಸಂಬಂಧ ಬಂದೆವು. ಮತ್ತೊಮ್ಮೆ ದುಃಖ ಭೋಗಿಸ್ಲಿಕ್ಕೆ ಬರ್ಬೇಕಂತೇಳಿ ಅಕಸ್ಮಾತ್ ವಿಚಾರ ಮಾಡ್ಕೊಂಡಿಲ್ಲ ಆಲಸ್ತನ ಮಾಡಿದೆ ಅಂದ್ರೆ ಮತ್ತೆ ಮನುಷ್ಯರೇ ಆಗಿ ಹುಡ್ತೇವನೋ ಅಂತ ನೀವು ತಲೆ ತೆಗೆದ ಬಿಡ್ರಂತಾರ. ಯಾಕಂದ್ರೆ
ಮನುಷ್ಯ ಆಗಿ ಹುಟ್ಟಬೇಕಾದ್ರೂ ಒಂದು ಅಷ್ಟ ಪುಣ್ಯದ ಸಾಠ ನಾವಿಲ್ಲಿ ತಯಾರು ಮಾಡ್ಕೋಬೇಕು, ಅಷ್ಟನೇ ಗುರುಭಕ್ತಿ ಮಾಡಬೇಕು. ಎಕ್ಕುಂಡಿ ಸೋಮಣ್ಣ ಸಮರ್ಥ ನಮ್ಮ ಮಹಾರಾಜರ ಭಕ್ತಿ ಕಾರ್ಯದೊಳಗೆ ಹಿಂದೆ ದುಡುದಲ್ಲ, ಅವು ದೇಹ ಬಿಟ್ಟ ಮೇಲೆ ನಮ್ಮ ಮಹಾರಾಜರ ಅಂದ್ರಂತ ಸೋಮಣ್ಣ ಮತ್ತೆ ತಿರುಗಿ ಮನುಷ್ಯ ಆಗಿ ಹುಟ್ಟಿದ್ ನೋಡುವ, ಒಂದು ಚಲೋ ಕುಲ್ದಾಗ ಹುಟ್ಟಿದ್ದು. ನಾವು ಭಕ್ತಿ ಮಾಡಲಿಲ್ಲ, ಮಠದೊಳಗೆ ಬೇಕಾದಷ್ಟಿದ್ರೆ ಏನಾಯ್ತ, ಎಷ್ಟು ಸಪ್ತ ಮಾಡಿದ್ರೆ ಏನಾಯ್ತು, ಮನುಷ್ಯರಾಗಿ ಹುಡ್ತೇವ್ರು ಅಂತ ಖಾತ್ರಿ ಇಟ್ಕೋಬೇಡ್ರಂತಾರು. ಅಕಸ್ಮಾತ್ ಹಂಗ ನೀವು ವಿಚಾರ ಮಾಡಿದ್ರೆ ಕೆಲ ಲಾಜನಾಗಿ ಸಮರ್ಥರಂತಾರ, ಅಂಥವ್ರು ನಾಚಿಕೆನೇ ಇಲ್ಲ ಅಂತ ತಿಳ್ಕೊರಿ ಅಂತವ್ರು. ಇನ್ನೊಬ್ಬರಂತಾರ, ಎಂಥ ಮಾನವ ಜನ್ಮ ಇದನ್ನ ಏನು ಕೆಲ್ಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ನಿಮಗ ಸಿಕ್ಕಿದ್ದೆ ಪ್ರಪ್ಪಯ್ಯ. ಇಂಥ ಮಾನವ ಜನ್ಮ ನಿಮಗ ಸಿಕ್ಕಿದ್ದೆ ಬ್ರೋ ಅಪ್ಪಯ್ಯ. ಸಿಕ್ಕಿದ್ದೆ ಬ್ರೋ ಅಪ್ಪಯ್ಯ. ಮಾನವ ಜನ್ಮ ಇದನ್ನ ಏನ್ ಕೆಲ್ಸಿರಪ್ಪ, ಇಂಥ ಮಾನವ ಜನ್ಮ ನಿಮಗ ಪ್ರಪ್ಪಯ್ಯ. ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರ ಅವರು. ಯಾಕಂದ್ರೆ ಮ್ಯಾಲ ಬಿಳಿ ಅರಿವಿ ಹಾಕೋಬಹುದು, ಬಿಳಿ ಟೊಪ್ಪಿಗೆ ಹಾಕೋಬಹುದು, ಸಪ್ತಾಗಿ ಬರಬಹುದು, ಕುಡ್ದ್ಯಾನ ಭಜನೆ ಮಾಡಬಹುದು. ಅಂತರಂಗದೊಳಗೆ ನಮ್ಮ ಮನಸ್ಸು ಹೊಲಸಾಗಿ ಉಳಿದು ಬಿಟ್ಟಿತ್ತು ಅಂದ್ರೆ ಸಾಧ್ಯನೇ ಇಲ್ಲ ಅಂತ. ಯಾಕಂದ್ರೆ ನಾವು ಒಬ್ರಿಗೊಬ್ರು ಮ್ಯಾಲಿಂದ ನೋಡ್ಲಿಕ್ಕತ್ತೀವಿ ಗೋವಿಂದ. ಮಹಾರಾಜರು ನೋಡಿದ್ ನಮ್ಮ ಹೃದಯ ನೋಡ್ತಾರೆ. ಮಹಾರಾಜರು ಏನು ನೋಡ್ತಾರೆ ಅನ್ನೋದು ಕಲ್ಪನಾ ಬೇಕು ನಮಗೆ. ಎಕ್ಸ್ರೇ ಇದ್ದಂಗೆ ಅವ್ರದ್ದು ಸ್ಕ್ಯಾನಿಂಗ್ ಮಾಡ್ತಿರ್ತಾರೆ ಅವರು. MRI ಮತ್ತದು ಅಂದ್ರೆ ಏನು, ಒಳಗ ಕೂಟಸ್ಥ ಭಾವದೊಳಗ ಏನ್ ನಡೆದ ನನ್ನ ಶಿಷ್ಯನು. ಕಾಯಮಂತೆ ವಾಸನ, ಕಾಯ ಕಲ್ಪಿತೆ ಕಲ್ಪನಾ, ಅಂತರೀಚೆ ತರಂಗ ನಾನಾ ಪ್ರಕಾರೇ ಉನ್ನತಿ. ಏನಂತಂದ್ರಪ್ಪ ಅಂತಾರ ಅವರು 12ನೇ ದಶಕ ಪ್ರತ್ಯಯ ನಿರೂಪಣೆ ಒಳಗೆ 2ನೇ ಸಮಾಸದಾಗ ಅಂತಾರ, ಕಾಯಮಂತೆ ವಾಸನ. ಏನಲ್ಲಿಕ್ಕತ್ತದ ವಾಸನ ಎಂಬುದು? ಇನ್ನ ಕುಬಿ ಒಳಗೆ ಇದ್ದೀರೋ ಪ್ರಪಂಚದ್ದು, ಅದು ಸ್ವಲ್ಪರೇ ಕಡಿಮೆ ಆಗ್ಯದು. ಹಾಗೇ ಇಲ್ಲ ಅದು. ಮಹಾರಾಜ ಹುಟ್ಟು ಬಟ್ಟಿ ಮೇಲೆ ಮನಿ ಬಿಟ್ಟು ಬಂದ್ರು ಅಂತೇಳಿ ಕೈ ಎತ್ತಿ ಹೇಳ್ತೀವಿ. ನೀ ಏನು ಬಿಟ್ಟು ಬಂದಿಪ್ಪ ಅಂತೇಳಿ ಮಹಾರಾಜರಿಗೆ ಕೇಳಿದ್ರಂದ್ರೆ, ಬಿಟ್ಟು ಬಂದಿಲ್ಲ, ಕರ್ಕೊಂಡೇ ಬಂದೆವು. ಇಲ್ಲಿ ಬಂದ್ರು ಅವ್ರಿಗೆ ಸಮಾಧಾನ ಇಲ್ಲ. ಯಾಕ? ಬ್ರಷ್ ಎಲ್ಲಿದ, ತಾವೇಲಿ ಎಲ್ಲಿದ? ಮಾರಾಯ ಇಲ್ಲೇ 3 ದಿವಸ ಚಂದಗೆ ಭಕ್ತಿ ಮಾಡ್ಬೇಕಂದ ಬಂದ್ರೆ ಇಲ್ಲಿ ಬಿಡುವಲ್ಲಿಲ್ಲ ಅಂತಾರ. ನಮಗೆ ಹಂಗಿಲ್ಲ, ನಮಗೆ ಬ್ರಷ್ ಗೊತ್ತಾಗೋದಿಲ್ಲ, ನಮಗೆ ಟೇಸ್ಟ್ ಎಲ್ಲಿದ, ಸ್ವಲ್ಪ ಹಚ್ಚಿ ಕೊಡ್ತೀವಿ ಅಂದ್ರೆ ಇನ್ನ ಅದ್ರಾಗೆ ಮುಳುಗಿ ಬಿಟ್ಟೇವಂದ್ರೆ ಘಾತ ಮಾಡ್ಕೋತೇವಂತ. ನಮ್ಮ ಮಹಾರಾಜರು ಈ ಶಬ್ದ ಬಳಸ್ತಿದ್ರು, ಇಸ್ರಾಣಿ ಹೌದಲ್ಲ, ಘಾತ ಮಾಡ್ಕೋತೇವಂತ ಅವ್ರಂದ್ರು. ಬರೇ ಕಾವೇ ಚಲೋ ತಿನ್ಬೇಕಂತ ಅನಿಸ್ಲಿಕ್ಕಂತದ್ರ ಅಂತ ಕೇಳ್ತಾರ ಪ್ರತ್ಯಯ ನಿರೂಪಣದಾಗ. ಬರೇ ಕಾವೇ, ಬರೇ ಜೇವಾವೆ, ಬರೇ ಲ್ಯಾವೆ, ಬರೇ ನೇಸಾವೆ, ऐसे आहे मनोगत, तरी ते काहीच न होत, बरे करिता अकस्मात वाईट होते ಅಂತ ನೋಡಿ. ಚಲೋ ತಿರಬೇಕು,
ಇವತ್ತು ನೋಡ್ರಿ ಕೆಲವೊಬ್ಬರಿಗಂತೂ ತಿನ್ನೋದು ಹಿಂಗದ, ನಮಗೂ ಒಂಚೂರು ಅದ ತಿನ್ನೋದು ಮತ್ತು. ಆದ್ರೆ ಹೊರಗಿಂತ ತಿನ್ನೋದೇನಿಲ್ಲ ನಮಗೆ, ಮನೆಯೊಂದ ತಿಂತಿರ್ತೀವಿ. ಕೆಲವೊಬ್ಬರು ನೋಡಿ ಇವತ್ತು ಪಿಜ್ಜಾ ತರಿಸೋದು, ಅದನ್ನು ತರಿಸೋದು, ಇದು ಒಟ್ಟು ಹುಡುಕ್ಯಾಡ್ತಿರ್ತದೆ ಹೊರಗೆ. ಏನು ಇವತ್ತು ಹೋಟೆಲ್ಗೆ ಹೋಗೋದು ಊಟಕ್ಕೆ, ಒಂದು ಹೋಟೆಲ್ಗೆ ಕೊಟ್ಟು ಹೋದ್ರೆ 2,500 ರೂಪಾಯಿ ಬಿಲ್ ಆಗ್ತದೆ. 2,500 ಬಡವರು ಗಂಡ ಹೆಂಡತಿ ಒಂದು ತಿಂಗಳ ತನಕ ಊಟ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈ ತಿನ್ನುವ ಹವ್ಯಾಸನೂ ಹೋಗ್ಬೇಕು, ಇವೆಲ್ಲ ಹೋಗ್ಬೇಕಂತಾರೆ ನೋಡ್ರಿ ಅವ್ರು. ಹಂಗಾರೆ ಏನು ಮಾಡಬೇಕು? ಚಂದಮನಾಗೆ ಅಖಂಡ ಸದ್ಗುರು ಸಮರ್ಥ ಚರಣಾಂಚಿ. ಚಂದ ಅಂದ್ರೆ ಏನು ಗೊತ್ತಂದ್ರೆ, ಚಂದ ಅಂದ್ರೆ ಏನು? ನಾವು ಈ ಚಂದ ಅಲ್ಲ, ಮನಸ್ಸಿಗೆ ಆನಂದ ಪಟ್ಟುಕೊಳ್ತಾರವರು. ಸಮರ್ಥರ ಬಂದ ಚರಣಗಳನ್ನು ಓದು, ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡು. ಚರಣ ಅಂದ್ರೆ ಎರಡು ಅರ್ಥದನ, ಮತ್ತು ಚರಣ ಅಂದ್ರೆ ಇವು. ಆಮೇಲೆ ಚರಣ ಅಂದ್ರೆ ಸದ್ಗುರುಗಳು ಹೇಳಿದಂತಹ ಉಪದೇಶ ಏನದಲ್ಲ ಅದು ಚರಣನೇ. 1ನೇ ಚರಣ, 2ನೇ ಚರಣ ಅಭಂಗದಾಗ ಅಂತೇವಿಲ್ಲ, ಅದು ಚರಣನೇ. ಇದನ್ನ ಸಾಷ್ಟಾಂಗ ಅನನ್ಯವಾಗಿ ಸದ್ಗುರುವಿಗೆ ಶರಣೋಗು. ಆಮೇಲೆ ಸದ್ಗುರುಗಳ ಹೇಳಿದಂತಹ ವಾಕ್ಯವನ್ನ, ಆ ವಾಕ್ಯದ ಒಳಗಿರುವಂಥ ಗುಹ್ಯಾರ್ಥ ಅಂತರಾರ್ಥ ತಿಳ್ಕೊಂಡು ಆನಂದ ಪಡುವಂತಾರವರು. ಅದಕ್ಕೆ ಅವ್ರು ಅಂದರು ಚಂದಮನಾಗಿ ಅಖಂಡ ಮತ್ತು ಒಮ್ಮೆಲ್ಲಿ ಇಲ್ಲಿ ಬಂದಾಗಟ್ಟ ಚಂದ ತಗೋಬೇಡ್ರತ್ತಾರ. ಅಖಂಡ ಯಾವಾಗಲೂ ನೀವು ದಾಸವಾದ ಓದಿದ್ರೆ ಒಂದೊಂದೊಂದು ಓದಿ ಅಂದ ಅರ್ಥ ಗುಹ್ಯಾರ್ಥವನ್ನು ತಿಳ್ಕೊಬೇಕಾದ ಮೈ ಜುಮ್ ಅನ್ನಬೇಕು. ಸಾಕಪ್ಪ ಒಂದೇ ಓವಿ ಸಾಕು ಉದ್ಧಾರ ಆಗಲಿಕ್ಕಂತ ಅನ್ನಿಸ್ಲಿಕ್ಕಂದ್ರೆ ನಾನು ಹೇಳಿ, ಸಮರ್ಥ ಒಂದೇ ಓವಿ ಸಾಕು ನಮಗೆ ಉದ್ಧಾರ ಆಗಲಿಕ್ಕೆ ಅಂತ. ಇಷ್ಟು ಒಂದೊಂದು ಓವಿಯೊಳಗೆ ಇಷ್ಟೊಂದು ವಚನವ, ಒಂದೊಂದು ಅಭಂಗದೊಳಗೆ ಇಷ್ಟೊಂದು ವಚನವ, ಎಷ್ಟು ಒಂದು ಪ್ರಮಾಣಬದ್ಧವಾಗಿ ಅಭಂಗ ಅಂತ. ಯಾಕಂದ್ರೆ ಅವ್ರು ಭಂಗ ಆಗ್ಲಾರ್ದಂತಾನು, ಅವು ಭಂಗೇ ಆಗುವುದಿಲ್ಲ. ನಮ್ಮೂ ಎಲ್ಲ ಭಂಗ ಆಗ್ತಾವ. ಆ ಗುರುನಾಥ ಹೇಳಿದಂಥ ವಾಡಿ ಏನದಲ್ಲ ಅದು ಭಂಗನೇ ಆಗುವುದು. ಅದೇ ಅವನಂದ್ರೆ ನೋಡ್ರಿ, ಹರಿ ಗುರುಚರಣಿ ಠೇವಿತ ಭಾವೇ ಭಾವೇ
ಅದಕ್ಕೆ ಗುರುನಾಥನ ಭಜನೆ ಮಾಡಂತಾರ ಅವರು. ನಾ ಏನಲ್ಲಿಕ್ಕತ್ತನಂದ್ರೆ ನಾ ಅಲ್ಲ ತುಕೊಬ್ಬಾರ ಅಂತಾರ. ನಾ ಏನಂತನಂದ್ರ ಮನೋನಿ ಗುರು ಶಿವ ಜಾವೆ. ಯಾಕಂದ್ರ ಗುರುನಾಥನ ನೀ ಭಜನೆ ಮಾಡಿದೆ ಅಂದ್ರ ನಿನ್ನ ಗುರುನಾಥ ಅವರ ಸ್ವರೂಪ ನೀ ಮಂದಿಯೊಳಗಿದ್ರು ನಿನಗೆ ಸಾಕ್ಷಾತ್ಕಾರ ಆಗ್ತದ. ನೀನು ಹೋಗಿ ಏಕಾಂತ ಅಡವಿಯಾಗಿದ್ರು ಆಗ್ತದೆ. ತುಕಾಮನೆ ಗುರು ಭಜನೆ ದೇವ ಭೇಟಿ ಜನಿವನಿ. ಜನರೊಳಗಿದ್ರು ಆಗ್ತದ, ಅಡವಿಯೊಳಗಿದ್ರು ಆಗ್ತದ. ದೇವ ಗುರು ಪಾಸಿಯಾಯೆ ವಾರಂವಾರ ಸಾಂಗುಕಾಯೆ. ಆ ದೇವರು 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 ಅಂತೇಳಿ ನೀನು ದೇವ್ರಿಗೆ ಅಂಜಲಿಕ್ಕತ್ತಿಲ್ಲ, ಆ ದೇವರು ಹುಡುಕಾಡ್ಬೇಕಂತಿಲ್ಲ. ನಿರಾಕಾರ ನಿರ್ಗುಣ ಪರಬ್ರಹ್ಮನ ಅವು ಎಲ್ಲಿ ಇಲ್ಲ, ನಿನ್ನ ಗುರುವಿನ ಹಂತಲ್ಲೇ ಇದ್ದಾನ. ಗುರುವಿನ ಹಂತಲ್ಲಿ ಇದ್ದಾನ ಅಷ್ಟೇ ಅಲ್ಲ, ಗುರುನೇ ಪರಬ್ರಹ್ಮ ಸ್ವರೂಪ ಇದ್ದಾನ. ಟೋಪಾರ ಕುಮಾರಿ ಟೋಪಾರ ಕುಮಾರಿ. ಕಂಡುದ ಹಿಡಿಯಲೊಲ್ಲದೆ ಕಾಣುವುದ ನರಸಿ ಹಿಡಿದೆನೆಂದೆಡೆ ಸಿಕ್ಕಿದೆಂಬ ಬರಲಿಕೆ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಕಾಣ ಗುಹೇಶ್ವರ. ಟೋಪಾರ ಕುಮಾರಿ ಟೋಪಾರ ಕುಮಾರಿ. ಯಾಕೆಷ್ಟು ಸದ್ಗುರುನ ವರ್ಣನ ನಮಗೆ ಮಾಡಬೇಕಾಗ್ಯದ, ಅಥವಾ ಯಾಕೆಷ್ಟು ನಾವು ಅವನು ಒಂದು ನಿಜವಾದ ಅವನ ಸ್ಥಿತಿಯ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗ್ಯದಂದ್ರೆ, ನಮಗೆ ದೇವರು ಮತ್ತು ಗುರು ಒಳಗಿನ ಭೇದ ಇನ್ನೂ ಅಳದೇ ಇಲ್ಲ. ನನ್ನ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತೇಳಿ ಯಾರಿಗೆ ಅನ್ಸ್ಯಾರಲ್ಲ ಅವು ಉದ್ಧಾರ ಆಗಲಿಕ್ಕೆ ತಲಾನೇ ಹಿಡಿದಿಲ್ಲ ಅಂತಾರ. ನಮಗೆ ಹಂಗಿಲ್ಲ. ಮನಿ ದೇವರಂದ್ರೆ ಭಯ. ಅಲ್ಲಿ ಏನೂ ನಡೀದಿಲ್ಲ. ಮಹಾರಾಜರ ಮುಂದೆ ಎಲ್ಲ ನಡೀತದೆ, ಎಲ್ಲ ನಡೀತದೆ. ಇಲ್ಲಿ ಬೇಕಾದ ಮಹಾರಾಜರಿಗೆ ಎಲ್ಲ ನಡೀತದೆ. ಎಷ್ಟು ತಪ್ಪು ಕಲ್ಪನೆ ಆಗ್ಯದ. ಒಮ್ಮೆ ಮಾತ್ರ ಕಣ್ಣ ನೀರು ಬರ್ತಾವ. ಇಂಥ ಒಂದು ಮನಿ ತನಕ ಬಂದು ಗುರುನಾಥ ಇಂಥ ಒಂದು ಆ ದೇವ್ರ ಮನಿ ತನಕ ಬಂದು ಉಪದೇಶ ಕೊಟ್ಟರು. ಅದ್ರ ಮೇಲೆ ನಿಮಗೆ ಲಕ್ಷ್ಯ ಇಲ್ಲ. ಇನ್ನೂ ಹುಡುಕಿದ್ದೆ ಮಾಡ್ಕೊತ ಹೊಂಟ್ರಿಲ್ಲ. ಎಷ್ಟಪ್ಪ ಅಂದ್ರೆ ನಾವು ನಮ್ಮನ್ನು ಯಾರು ನಮಗೆ ಹೆಂಗೆ ಶಾಲೆ ಅಲ್ಲಿಕ್ಕೆ ಬರ್ತದೆ ಏನು? ಸದ್ಗುರುವಿನನ್ನು ಮಾಡ್ಕೊಂಡು ಗುರುವಿನ ಹೊರತಾಗಿ ಅನ್ಯ ದೇವರಿಲ್ಲ. ಇಷ್ಟು ಖಾತ್ರಿ ಮಾಡಿಕೊಂಡು ನೀನು ಎಂದು ನಿನಗೆ ಖಾತ್ರಿ ಆಗ್ತಾ ಅಂದ್ರೆ ನಿನ್ನ ಗುರುನಾಥನ ದರ್ಶನ ಆಗಲಿಲ್ಲ ಅಂದ್ರೆ ನೋಡಂತಾರ. ಟೋಪಾರ ಕುಮಾರಿ. ಇಷ್ಟೇ ನಮಗೆ ಬರ್ತದ. ನಮ್ಮ ಮಹಾರಾಜರು ಸಾಲೊಡಿಗೆ ಕುಳ್ಕೊಂಡ್ಯಾರು, ಕೆಂಪಿದ್ರು, ಎತ್ತರಿದ್ರು, ಬಗಲಕಶಿ ಅಂಗಿ ಹಾಕೋತಿದ್ರು. ಹೌದು, ಎಲ್ಲ ಇತ್ತು. ಖರೆ ಅವ್ರ ಸ್ವರೂಪ ಏನಿತ್ತಂದ್ರೆ ಅದು ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪನೇ ಇತ್ತು. ಈ ಸೃಷ್ಟಿಯ ಒಂದು ಉತ್ಪತ್ತಿ ಆಗೋಕ್ಕಿಂತ ಮೊದಲ ಇದಕ್ಕೆ ಉತ್ಪತ್ತಿಗೆ ಕಾರಣ ನಾನು ಯಾರಂದ್ರೆ ಅವನೇನು ಸದ್ಗುಣ. ಬ್ರಹ್ಮ ವಿಷ್ಣು ಮಹೇಶ್ವರ ಇವತ್ತು ಸೃಷ್ಟಿಯ ಚಾಲನಾ ಮಾಡ್ಲಿಕ್ಕತ್ತಾರಂದ್ರೆ ಯಾರ ಆಜ್ಞೆ ಮೇಲೆ ಮಾಡ್ಲಿಕ್ಕತ್ತಾರ ಅಂದ್ರೆ ನನ್ನ ಗುರುವಿನ ಆಜ್ಞೆ ಮೇಲೆ ಮಾಡ್ಲಿಕ್ಕತ್ತ. ನನ್ನ ಗುರುವಿನ ಎದುರಿಗೆ ಅವರು ಸೇವಕನ ಸ್ಥಾನದಾಗಿದ್ದಾರ. ನನ್ನ ಗುರುನಾಥ ಚಕ್ರಪತಿ ಏನಪ್ಪ ಅದ ಛತ್ರಪತಿ ಇದ್ದಾರ. ಸಕಲ ಸೃಷ್ಟಿ ಚೇ ಚಾಲಕ ಹರಿಹರ ಬ್ರಹ್ಮಾದಿಕ ತೇಹಿ ಸದ್ಗುರೂಪದಿ ರಂಕ ಮಹತ್ವಾನ ಚಡತಿ. ಸದ್ಗುರುವಿನ ಸ್ಥಿತಿಗೆ ಹೋಲಿಕೆ ಮಾಡಲಿಕ್ಕೆ ಯಾರಿಂದನೂ ಆಗಿಲ್ಲ, ಆಗುವುದಿಲ್ಲ, ಮುಂದೂ ಆಗೋದಿಲ್ಲ, ಹಿಂದೂ ಆಗಿಲ್ಲ. ಅಂಥ ಸದ್ಗುರುನಾಥ ನಮ್ಮನ್ನು ಹುಡುಕಾಡ್ಕೊಂಡು ಬಂದಲ್ಲ. ಹುಡುಕಾಡ್ಕೊಂಡು ಬಂದ ಮಾರ್ಗ ತೋರ್ಸ್ಯಾನ, ಮಾಡಿ ತುಟ್ಟು ಮಾಡಿ ಉಳಿಸ್ಯಾನ. ಪ್ರೇಮ ಎಷ್ಟು ಮಾಡ್ಯಾನಂದ್ರೆ ಆ ಪ್ರೇಮ ಉಂಡವ್ರ ಅಂತಲೇ ಈಗ ನೋಡಿ ಬಾಳೆಕುಂದ್ರಿ ಪಂತ್ ಮಹಾರಾಜರು ಆ ಪ್ರೇಮ ಉಂಡಿದ್ರು ಅವರು. ಪ್ರೇಮಳ ಸದ್ಗುರು ಬೇಟಲ, ಪ್ರೇಮಳ ಸದ್ಗುರು ಬೇಟಲ, ಬೇಟಲ ಬೇಟಲ ಆಜಿಮಲ ಬ್ರಹ್ಮಾನಂದ ಆಜಿಮಲ ಗುರು ಶಿಷ್ಯಗಾಂಟಿ
स्वानंदे मिटे गुरु जगाटे स्वानंदे द्वैत भाव मावळला द्वैत भाव मावळला मावळला हो ಪಂತ ಮಹಾರಾಜರಂತಾರ ನಮ್ಮ ಗುರುವಿನ ಶಿಷ್ಯರ ಒಂದು ಸಂಬಂಧ ಗಾಢವಾಗಿ ಆತಂತ ತಿಳ್ಕೊರಿ ನೀವು. ಗುರು ಶಿಷ್ಯ ಭೇಟಿ ಸ್ವಾನಂದೇ ಮಿಟಿ ಅಂತ. ಆ ನಮ್ಮ ಗುರು ಶಿಷ್ಯರ ಒಂದು ಅಪ್ಪುಗೆ ಒಳಗೆ ಎಂಥದ್ದು ಅಂದ್ರೆ ಗುರುನು ಬೇರೆ ಅಲ್ಲ ಶಿಷ್ಯನೂ ಬೇರೆ ಅಲ್ಲ, ಇಂಥ ಒಂದು ಸ್ಥಿತಿ ಪ್ರಾಪ್ತ ಆಗಿ ಬ್ರಹ್ಮಾನಂದ ಅಜಿಮಲ ಬ್ರಹ್ಮಾನಂದ ಜಾಲ ಅಜಿಮಲ ಅಜಿಮಲ ಮತ್ತ ಅವ್ರಿಗೆ ಯಾಕೆ ನಮಗೆ ಯಾಕಾಗಿಲ್ಲ? ಅವ್ರಿಗೆ ಯಾತು ಅವ್ರು ಆಗ್ಯದಂತ ಹೇಳ್ಕೊತಾ ಹೇಳಿಕತ್ತು, ನಿನಗಾಗ್ಯದನು ಯಾಕಾಗಿಲ್ಲ ಅಂದ್ರೆ ನೀನು ಮಾಡಿಲ್ಲ. ದುಡಿಲಾರ್ದ ಪಗಾರ ಸಿಗ್ತಾನ ಅಂತಿದ್ರು ರಾಮಣ್ಣ ಮುದ್ದೆ. ದುಡಿಲಾರ್ದ ಹಿಂಗೆ ಹೇಳ್ತಿದ್ದು ದುಡಿಲಾರ್ದ ಬರೀ ದುಡಿತು ಅದೇನಂತಾರಲ್ಲ ಸಾಯಾಸೆ ಕರೀಸಿ ಅವನ್ಯಾಗುಣೆ हरि मुखे माला हरि मुखे हो हरि मुखे म्हणा पुण्याची गणना कोण करी सायासे करीसी ಪ್ರಪಂಚದಿ ನನಿಸಿ ಮುರಳಿ ಪ್ರಪಂಚ ಸಂಬಂಧ ಹಗಲ ರಾತ್ರಿ ದುಡಿಲಿಕ್ಕೆ ತಯಾರಾಗಿ ಹಗಲ್ ರಾತ್ರಿ ಇದಕ್ಕಿಂತ ಒಂದು ಕೆಟ್ಟ ಶಬ್ದದಾಗ ಹೇಳ್ಬೇಕ ಅವ್ರು ಹೇಳಿದ್ರು ಒಳಗಿಂದ ಕತ್ತಿ ದುಡ್ದಂಗೆ ದುಡಿತಿ 60 ವರ್ಷ ನೌಕರಿ ಮಾಡಿದ ಮೇಲೂ ಸಹಿತ ಬಿಟ್ಟು ಬರ್ಲಿಕ್ಕೆ ತಯಾರಿಲ್ಲ, ಇನ್ನರೇ ನಾ ಮಾಡ್ಬೇಕಂತೇಳಿ ಮತ್ತೆ ಸಾಹೇಬ್ರಂತೇಳಿ ಹೋಗುದು. ಇನ್ನ ಗಟ್ಟಿದನ್ರಿ ಸಾಹೇಬ್ರ, ಇನ್ನ ಗಟ್ಟಿದ್ರಿ. ಏನು ಕೊಟ್ಟಟ್ಟು ಕೊಡ್ರಿ, ಏನು ಕೊಟ್ಟಟ್ಟು ಕೊಡ್ರಿ, ಮನ್ಯಾಗ ಹೊತ್ತೆ ಹೋಗುದಿಲ್ಲ ಅಂದ್ರೆ ಎಷ್ಟರೇ ಒಳಗೆ ಪ್ರಪಂಚ ಸಂಬಂಧ ದುಡಿತದ. ಯಾರ ಸಂಬಂಧ ದುಡಿದು? ನೀ ಹೋಗು ಕಾಲಕ್ಕ ಬರುವುದಿಲ್ಲ ಯಾರು, ಬಂದದು ಉಪರಾಟಿ. ನೀ ಹೋಗು ಕಾಲಕ್ಕ ಬಂದದು ಉಪರಾಟಿ. ಮಾಯ ಮೋಹ ಬೀರೋ ಇದು ಎಲ್ಲ ಸುಳ್ಳು, ಮಾಯ ಮೋಹ ಬೀರೋ ಇದು ಎಲ್ಲ ಸುಳ್ಳು. धार्मिक संसार संभवेरा मुक्ति पड़ी मनुष्य गुरु सेवा मारो चरणों ಇಷ್ಟೆಲ್ಲನೂ ಎಲ್ಲರೂ ಮಹಾತ್ಮರು ನಮಗಿದ್ದು ಹೇಳಿಕತ್ತಾರೆ. ಇವರಂದ್ರು ಚಂದಮನಾಗಿ ಅಖಂಡ ಸದ್ಗುರು ಸಮರ್ಥಚನಾಗಿ ಯಾವಿನ ದುಸ್ತರ ಸಾಗರ ತರಣ್ಯ ಮಾರ್ಗನ ಶೇಷಾಚ. ನೀ ಗುರುಭಕ್ತಿ ಮಾಡಿಲ್ಲ ಅಂದ್ರೆ ಈ ಭವಸಾಗರವನ್ನು ದಾಟಿಸೋದು ಸಾಧ್ಯನೇ ಇಲ್ಲ ಅಂತಾರ. ದುಸ್ತರದ ಭಾಳ ದುಸ್ತರದ. ಯಾಕಂದ್ರೆ ಇಂಥ ಒಂದು ಭವಸಾಗರದೊಳಗೆ ನಾವು ತಗೊಂಡು ಬಂದು ನಮ್ಮ ಮನೆ ಮುಂದೆ ನಿಂತ ನಾವು ತಗೊಂಡು ಬಂದು ಹತ್ರ ಇದ್ರಾಗಂತೆ ಹತ್ತಿ ಏನೋ ಮಾಡಬೇಡಿದ್ರಾಗ ಹತ್ತಿ ಕೂಡ್ರೆ ಸಾಕು ನಿಮ್ಮನ್ನ ಆ ದಂಡಿಗೆ ಹೋಯ್ತು. ಟೊಪ್ಪಾರ ಕುಮಾಯಿ ಟೊಪ್ಪಾರ ಕುಮಾಯಿ. ಮುಂದೆ गुरुचरणांची गोडी तुझला कितू सांगू वाचे. वाचे ಅಂದ್ರೆ ಬಾಯಿ. ಆ ಗುರು ಚರಣದ ಒಂದು ಮಹತಿಯನ್ನು
ನನ್ನ ಈ ಬಾಯಿಲೆ ಏನಂತ ಹೇಳಿ ಅಂತ ಕಾಯವಾಣುವ ತನ್ನ ಪುರಿ ವಾಣಿ ಮಸ್ತಕ ಚರಣಿ ಜೀವಿತ ಸಿತ್ತುಕೊಬ್ಬರಾಯರೇ ಅಂತ ಗುರುವಿನ ಚರಣದಾಗ ಮಸ್ತಕ್ಕಿಟ್ಟಾರ. ಗುರು ಚರಣಾಂತಿ ಗೋಡಿ ತುಜಲ ಅದ್ರೊಳಗಿನ ರುಚಿ ಎಷ್ಟದ ಅನ್ನೋದು ನಿಮಗೆ ಭಾಳ ರುಚಿ ಅದ. ಸುಮ್ಮನೆ ಅಂದಿಲ್ಲ ಅಮೃತ ಅವನಿ ಗೋಡ ನಾಮ ತುಜೆ ದೇವ ದೇವಾ ಅಮೃತದಕ್ಕಿಂತ ರುಚಿ ಅದ ನಿನ್ನ ನಾಮ. ನಮಗ ಉಳಿಕಿದ ರುಚಿ ಆಗ್ತದ. ನಾಮ ಇನ್ನೂ ತನಕ ಹತ್ತವಲ್ತ್ರಿ ಅಂತ ಕೂಡ್ತೇವ್ರಿ, ರಗಡ್ ಕೂಡ್ತೇವ್ ಕರೆ ಹತ್ತವಲ್. ಹೆಂಗ ಹತ್ತದ? ನೀವು ಹೋಗಿ ಮತ್ತೊಂದಕ್ಕೆ ಹತ್ಕೊಂಡು ಕೂತಿ ಹೆಂಗ ಹತ್ತದ ಅದು? ಹತ್ಕೊಂಡೇವು. ಎದಕ್ಕೆ? ರೊಕ್ಕಕ್ಕೆ ಹತ್ಕೊಂಡೇವು, ಅಧಿಕಾರಕ್ಕೆ ಹತ್ಕೊಂಡೇವು, ಪ್ರತಿಷ್ಠಾಕ್ಕೆ ಹತ್ಕೊಂಡೇವು, ಹೆಂಡ್ರಿಗೆ ಹತ್ಕೊಂಡೇವು, ಮಕ್ಕಳಿಗೆ ಹತ್ಕೊಂಡೇವು, ಮೊಮ್ಮಕ್ಕಳಿಗಂತೂ ಇಷ್ಟು ಹತ್ಕೊಂಡೇವಲ್ಲ. 60, 70, 80 ವರ್ಷ ಆದ್ರೆ ಹೂ ಹಾರಿಸ್ಕೋ ಸಂಬಂಧ ಹತ್ಕೊಂಡು ಕೂತೇವು. ಏನ್ ನಮ್ಗೆ ಯಾರು ಹೂನೇ ಹಾರಿಸೋಲ್ಲ. ಏನು ಮಾಡು? ಹೂ ಹಾರ್ತಾರೆ, ಏನು ಮಾಡ? ಏನೂ ಇಲ್ಲ. ಹಚ್ಕೊಂಡೇವ್ ನಾವು ಹಚ್ಕೊಂಡೇವು. ಅದು ಏನೂ ನಮ್ಮನ್ನು ಹಚ್ಕೊಂಡೇನು. ಮಹಾರಾಜರಿಗೆ ಹಚ್ಕೊತಾರ. ಅಗ್ರಿ ಸಣ್ಣ ವಯಸ್ಸ ಹೇಳ್ತಿ, ಸುಂದರವಾದಂಥ ಹೇಳ್ತಿ, ದತ್ತಕ ಮಗ, ಸೊಸಿ ಎಲ್ಲರೂ ನಿಂತಾರ. ಹಸಿವೆ ಹಾಕಿದ್ರು. आम्ही जातो आमच्या गावा, आमच्या राम राम ಯಾವ ಚಂದಗೆ ಭಕ್ತಿ ಮಾಡ್ಕೊತ ಹೋಗ್ರಿ ಅಂತೇಳಿ ಒಳ್ಳೆನ್ ಮಾಡಲಿಲ್ಲ ಗುರುನಾಥ. ಇಂಥ ಧೈರ್ಯ ಅದ ನಮಗೆ. ಅದಕ್ಕೆ ಅವರಂದ್ರು गुरु चरणांची गोडी तुझला किती सांगू वाचे सेवक किंकर स्वच्छंद अनन्य भावे स्मरण करोणी ಶ್ರೀ ಗುರು ಚರಣಾಂತೆ. ಸದ್ಗುರುನಾಥನ ನಾಮಸ್ಮರಣೆ ಹೆಂಗೆ ಮಾಡ್ರಂದ್ರೆ ಅನನ್ಯ ಭಾವದಿಂದ ಮಾಡ್ರಂತಾರವರು. ಅನನ್ಯ ಅಂದರೆ ಏನು? ನಮಗೆ ಅವ್ರಿಗೆ ಭಾಳ ಅನನ್ಯ ರೀ. ಅನನ್ಯ ಅಂದರೆ ಏನದು? ಮಂದಿ ಜೋಡಿ ಅನನ್ಯ ಇದ್ದೀವಿ ನಾವು. ಆದ್ರೆ ಅವ್ರಂತಾರ ನಿನ್ನ ಭಾವ ಗುರುಚರಣ ಸಂಬಂಧ ಹೆಂಗಿರ್ಕೋ ಅನನ್ಯ ಭಾವೇ ಸ್ಮರಣ ಕರು. ನಾಮಸ್ಮರಣೆ ಕೂತಿ ಅಂದ್ರೆ ನಾ ಬೇರೆ ಗುರು ಬೇರೆ ಅಂತ ಅನ್ಸಿರ್ಬಾರ್ದು. ನನ್ನ ಈ ಏನು ನಾಮ ಕೊಟ್ಟಲ್ಲ ನನ್ನ ಗುರುನಾಥ, ಆ ನಾಮದೊಳಗೆ ಅವನೇ ಇದ್ದಾರಂತ ತಿಳ್ಕೋಬೇಕು. ನಮಗೇನಾಗ್ತದ ಅದು ಹೆಸರು ಬೇರೆ ಅದಲ್ರಿ, ಹಂಗೆ ತಿಳ್ಕೊಳು. ಆ ನಾಮಸ್ಮರಣೆಯ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಆ ನಾಮದೊಳಗಿನ ನಾಮಿ ಯಾರಿದ್ದಂದ್ರೆ ನನ್ನ ಗುರುನಾಥ ಇದ್ದ. ಅದಕ್ಕೆ ಅಂಥ ಒಂದು ನನ್ನ ಗುರುನಾಥನೇ ಇದ್ದಾನ ನನ್ನ ಶ್ವಾಸದಾಗ ಅಂತೇಳಿ ಹಿಂಗೆ ಮಾಡಲ್ಲ ನೀವು. ಪರಾಪಶಂತಿ ಮಧ್ಯಮ ವೈಖರಿ ಇಷ್ಟೆಲ್ಲ ಕಡೆ ಗುರುನಾಥ ಅಡ್ಡಾಡ್ಲಿಕ್ಕತ್ತಾನಂದ್ರೆ ಆ ಕಡೆ ಯಾಕೆ ಲಕ್ಷ ಹೋಗ್ತದೆ. ಮಹಾರಾಜ ಸಬಕ ತೊಗೊಂಡು ನಿಂತಾರ ಅನ್ನಿಸ್ತದೆ, ಭಯ ಬರ್ತದೆ. ಮತ್ತು ಇವೆಲ್ಲ ವಿಚಾರ ಮಾಡ್ಕೊಳ್ಬೇಕಲ್ಲ. ಇವನ್ನೆಲ್ಲ ಮಾಡ್ಕೊಂಡು ನಾಮಸ್ಮರಣೆ ಮಾಡೋದು. ನಾವು ಮಾಡ್ತೀವ್ರಿ, ತಾಸು ಕೂತೀವ್ರಿ. ಏನು ಕೂತಿ ಹಿಂಗೆ ಕೂತಿಲ್ಲ, ಇಲ್ಲಿಂದ ಬಂದದ್ದು ಈ ಕಡೆ ಹೊಳೆ ಮತ್ತು ಹೊಳೆ ಹೋಗಿಬಿಡ್ತಾವೆ, ತಿರುಗಿ ಹತ್ತಲಿಲ್ಲ. ಪೂರ್ಣ ಹೊಳೆ ಮಾಡ್ಕೊಂಡು ಸೀದಾ ಕೂತೇನಪ್ಪ. ಅದಕ್ಕೆಲ್ಲ ಒಂದು ಪದ್ಧತಿ ಅದ. ಇರಲಿ ಅನನ್ಯ ಭಾವೇ ಸ್ಮರಣ ಕರೋಣಿ ಶ್ರೀ ಗುರು ಚರಣಾಂಚೆ ಮಾನಸ ಪೂಜಾ ಧ್ಯಾನ ಜಪಾನೆ ರಿಜವಿ ಮನತ್ಯಾಂಚೆ. ಮಾನಸ ಪೂಜೆ ಮಾಡ್ಬೇಕಂತ ನೋಡ್ರಿ. ನಾವೆಲ್ಲರೂ ಮಾನಸ ಪೂಜೆ ಮಾಡ್ಬೇಕು. ಫಲನ ಮನ್ಯಾಗ ಒಬ್ಬರು ಮಾಡಿದ ಕೂಡಲೇ ಅವ್ರು ಮಾಡ್ಯಾರ ಅಂತ ಬಿಡಬಾರ್ದು. ನೀ ಏನು ಮಾಡಿದಂಗಾರ ನೀ ಕುತ್ಕೊಂಡು ಮಾನಸ ಪೂಜೆ ಮಾಡು. ತರೀಚ ಜನ್ಮ ಏವನಿ ಕೇಲೆ ಸಾರ್ಥಕತೆ ಆಚೆ ಅಂತವರು. ಹಂಗೆ ಮಾನಸ ಪೂಜಾ ನೋಡಿ. ಶಿವಾಜಿ ಮಹಾರಾಜರು ಮಾನಸ ಪೂಜೆ ಮಾಡೋದ್ರಾಗ ಹೈಯೆಸ್ಟ್ ಅವರು. ಯುದ್ಧದ ಪ್ರಸಂಗದಾಗ ಸಹಿತ ಕುದುರೆ ತಗೊಂಡು ಅಡವ್ಯಾಗ ಹೋಗಿ ಕುತ್ಕೊಂಡ ಮಾನಸ ಪೂಜೆ ಮಾಡ್ತಿದ್ರಂತವ್ರು. ಮಾನಸ ಪೂಜೆ ಮಾಡ್ಕೊಂಡು ಬಂದು ಮತ್ತೆ ಯುದ್ಧ ಮಾಡೋರು. ಮಾನಸ ಪೂಜೆದೊಳಗಿನ ಆನಂದನೇ ಬೇರೆ ಅದು. ಅದು ಸಮರ್ಥರಿಗೆ ಗೊತ್ತದ. ಅವ್ರು ಕಡಿಗೆ ಅಂತ್ಯಕಾಲದೊಳಗೆ ಸಮರ್ಥ ಹೇಳಿದರು, ಅಕ್ಕ ತಾಯಿ ಮತ್ತು ಉದ್ದವ ಅಂದರು, ಮಹಾರಾಜ್ ನೀವು ಹೊಂಟ್ರಲ್ರಿ, ನಮ್ಮ ಗತಿ ಏನಂತ. ನಾ ಎಲ್ಲಿ ಹೊಂಟಂದ್ರು ಮತ್ತು ಇನ್ನು ನಮಗೆ ಎಲ್ಲಿ ಸಿಗ್ತದೆ ರೀ ನಿಮ್ಮ ಮಾತಾ ನಿಮ್ಮ ಇದು. ಅವ್ರಂದ್ರು ಏನೂ ಮಾಡಬೇಡ, ನೀವು ಯಾವಾಗ ಮಾನಸ ಪೂಜೆ ಕೂಡ್ತಿರ್ತಿರಲ್ಲ ಆವಾಗ ನಾನು ನಿಮಗೆ ದರ್ಶನ ಕೊಡ್ತೀನಿ. ಅಷ್ಟು ಮಾನಸ ಪೂಜಾ ಧ್ಯಾನ ಜಪಾನೆ ರಿಜವಿ ಮನತೆ ಅಂತೆ तरीच जन्म येऊन केले सार्थक देयाचे जरी अहर्निशी ध्यान लागले योगी राहत. अकस्मात अहर्निशी
ಕ್ಷಣ ಬಿಡದೆ ಸದ್ಗುರುನಾಥ ಕೊಟ್ಟಂತ ನಾಮ ನಿನಗೆ ಹತ್ಲಿಕ್ಕತ್ತು ಅಂದ್ರೆ ಆವಾಗ ನಿನ್ನ ಹೆಂಗಾಗ್ಬಿಡ್ತಂದ್ರಿ ಗುರುಚರಣಾಂತಿ ಗೋಡಿ ತುಜಲ ಗುರುಚರಣಾಂತಿ ಗೋಡಿ गुरुचरणांते गोडी तुझला गुरुचरणांते गोडी तुझला किती सांगू वाटे ಈ ಬಾಯಿಲೆ ಹೇಳಿಕ್ಕಾಗುದಿಲ್ಲ ಅದ್ರ ರುಚಿ ಇಷ್ಟೇ ನಿನಗೆ ಆ ರುಚಿ ಹತ್ತಿತ್ತು ಅಂದ್ರೆ ಸೇವಕ ಕಿಂಕರ ಸ್ವಚ್ಛಂದಾನೆ ಗುರು ಮುಡತೀನಾಥೆ ಸದ್ಗುರುನಾಥನ ಮುಂದೆ ನಿನ್ನ ನೀ ಮರೆತು ಕುಣಿತಿ ಆವಾಗ ಗುರು ಮಹಾರಾಜ ಗುರು ಜಯ ಜಯ ಪರಬ್ರಹ್ಮ ಸದ್ಗುರು ಗುರು ಮಹಾರಾಜ ಗುರು ಜಯ ಜಯ जय गुरु जय गुरु जय गुरु जय जय गुरु जय गुरु जय गुरु जय ಸ್ವಚ್ಛಂದಾನೆ ಕುಣಿಬೇಕಂತ ನೋಡೋರು ನಾವು ಹಂಗಿಲ್ಲ ಮೊದಲು ಮನ್ಯಾಗ ಕೇಳ್ತೇವೆ ನಾ ಕುಡಿ ಹೊತ್ತಾಗ ಹೆಂಗೆ ಕಾಣಿಸ್ತೀನಿ ಚಂದ ಕಾಣಿಸ್ತೀನಿ ಅಂದ್ರೆ ಕುಣಿಯೋದು ಸ್ವಚ್ಛಂದಾನೆ ಮನಸ್ಸು ಪೂರ್ಣ ಚಂದ ಮಾಡ್ಕೊಂಡು ಹೆಂಗೆ ಕುಣಿಬೇಕಂತಂದ್ರೆ ಅಂಥವ್ರು ನಾವು ನೋಡೇವು ಮತ್ತು ಅಂಥವ್ರು ನಮ್ಮ ಆರಾಧ ಶಿಷ್ಯರು ಇದ್ದಾರೆ ಅಂದ್ರೆ ಹಂಗೆ ತಮ್ಮನ್ನು ತಾವು ಮರೆತು ಕುಣಿತಾರಲ್ಲ ಗುರುಚರಣಾಂತಿ ಗೋಡಿ ತುಜಲ ಗುರುಚರಣಾಂತಿ ಗೋಡಿ ತುಜಲ ಕಿತಿ ಸಾಂಗುವಾದ್ಯ ಸೇವಕ ಕಿಂಕರ ಸ್ವಚ್ಛಂದಾನೆ ಗುರು ಕೊಡತೀನ ಸೇವಕ ಕಿಂಕರ ಸ್ವಚ್ಛಂದಾನೆ ಚಂದಮಾನಾಗೆ ಯಾವಿನ ದುಷ್ಟರ ಸಾಗರ ತರಣ್ಯ ಚಂದಮನಾಗೆ ಚಂದಮನಾಗೆ